ಸ್ವಾಗತ ಸುಸ್ವಾಗತ. ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ಮುದ್ದೇಬಿಹಾಳ್ ತಾಲೂಕಿನ ಡವಳಗಿ ಗ್ರಾಮದ 33 ಕೆವಿ ವಿದ್ಯುತ್ ವಿತರಣಾ ಕೇಂದ್ರವನ್ನು ಬಂದ್ ಮಾಡಿ ಪ್ರತಿಭಟಿಸಿದರು. ಡವಳಗಿ ವಿದ್ಯುತ್ ಕೇಂದ್ರದಿಂದ ಗ್ರಾಮದ ಸುತ್ತಮುತ್ತ ರೈತರ ಜಮೀನುಗಳಿವೆ. ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತಿರುವುದನ್ನು ವಿರೋಧಿಸಿ ಡವಳಗಿ, ಹಳ್ಳೂರು, ಅಗಸಬಾಳ್, ರೂಡಗಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ರೈತರು 33 ಕೆ ವಿದ್ಯುತ್ ವಿತರಣಾ ಕೇಂದ್ರದ ಎದುರು ಪ್ರತಿಭಟನೆ ನಡೆಸಿದರು. ಮುದ್ದೇಬಿಹಾಳ್ ತಾಲೂಕಿನ ಡವಳಗಿ ಗ್ರಾಮದ 33 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸಂಬಂಧಪಟ್ಟ ಗ್ರಾಮಗಳನ್ನು ಹೊರತುಪಡಿಸಿ ಜಯವಾಡಗಿ ಗ್ರಾಮದ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದ್ದು, ಕೇಂದ್ರ ವ್ಯಾಪ್ತಿಗೆ ಬರುವ ರೈತರು ವಿದ್ಯುತ್ ಸಮಸ್ಯೆ ಎದುರಿಸುತ್ತಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಯವಾಡಗಿ ಗ್ರಾಮಕ್ಕೆ ಹೆಚ್ಚುವರಿಯಾಗಿ ನೀಡಿದ್ದ ವಿದ್ಯುತ್ತನ್ನು ಕಡಿತ ಮಾಡಿ ನಮಗೆ ಸಂಪೂರ್ಣವಾಗಿ 7 ಗಂಟೆಗಳ ಕಾಲ ಪೂರೈಕೆ ಮಾಡಬೇಕು ಎಂದು ಸೆಕ್ಷನ್ ಆಫೀಸರ್ ಭೀಮನಗೌಡ ಯಲಗೋಡ್ ಅವರಿಗೆ ಆಗ್ರಹಿಸಿದರು. ರೈತರಾದ ಜಾಕೀರ್ ಭಾಗವಾನ್, ಅಶೋಕ್ ಕೋರಿ, ವಿಜಯಗೌಡ ಪಾಟೀಲ್, ಶಾಂತು ದಿಂಡವಾರ್, ಮುತ್ತು ಕೋರಿ, ಚಂದ್ರು ಮೂಲಿಮಣಿ, ಜಟ್ಟಪ್ಪ ಬೀರಗೊಂಡ, ಶಿವನಗೊಂಡ ಬಿರಾದಾರ್, ರಾಮನಗೌಡ ಬಿರಾದಾರ, ಮುದುಕಪ್ಪ ಮಾಳನೂರು ಸೇರಿದಂತೆ ಅನೇಕ ರೈತರು ಇದರಲ್ಲಿ ಹಾಜರಿದ್ದರು. ವರದಿ ಮುತ್ತು ಎನ್ ಬೀರಗೊಂಡ, ಡಿ ಸೂಪರ್ ನ್ಯೂಸ್, ಮುದ್ದೇಬಿಹಾಳ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಜವಳಿಗೆ ಬಾಜಿ ಅವ್ರು ಕರೆಂಟ್ ಅವ್ರು ಯಾಕೆ ಕೊಡಕತ್ರಿ, ಅದರಿಂದ ಲೋಡ್ ಹೆಚ್ಚಾಗಿ ನಮ್ಗೆ ಕಡೆಲ್ದು ಈಗ ಆ ಕಡೆ ಲೈನ್ ಕಟ್ ಮಾಡಕ್ ನಿಮ್ಗೆ ಪವರ್ ಅದ ಇಲ್ಲ. ಅವ್ರಿಗೆ ಟೈಮ್ ಕೊಡ್ಬೇಕಾಗುತ್ತೆ. ಅದನ್ನೇ ಹೇಳ್ತೀನಿ. ಈಗ ಅಲ್ಲೇ ಕಂಡೀಷನ್ ನಾವೇನ್ ಮಾತಾಡ್ತೀವಿ, ನಮ್ಮ ತಾಲೂಕು ರೈತರು ನಮ್ಮ ಹೋಬಳಿ ಇದು ತಾಲೂಕು ಒಂದ್ ವೀಕ್ ಏನ್ ಮಾಡ್ತಾರೆ, ಬೆಳಿಗ್ಗೆ 5 ತನಕ ಕೊಡ್ತಾರೆ. ಈ ಸಿಸ್ಟಮ್ನಾಗ ನಡೆದವ್ರು. ಈಗ ಅವ್ರು ಏನಂತಾರೆ, ನಿಮ್ಗೆ ಅಬ್ಜೆಕ್ಷನ್ ಮಾಡಕತ್ತಿದ್ರು, ನೀವು ಈ ಫೀಡ್ರಿಂದ ನೀವು ಜವಳಿ ಕಡೆ ಕನೆಕ್ಷನ್ ಕೊಟ್ಟರೆ 20 TC ಕೊಟ್ಟಿವಿ, ಅದು ಹೋಗೋದಕ್ಕೆ ಲೋಡ್ ಆಗತ್ತದ. ನಮ್ಮ ಕನ್ವೆಂಟ್ ಆಗೋದು ಅಗಲೆಲ್ಲ ಸ್ಟ್ರಿಪ್ ಆಗುತ್ತೆ, ಲೈನ್ ಪ್ರಾಬ್ಲಮ್ ಅಲ್ಲಿ ಚಾಲು ಮಾಡಬೇಕು, ಮತ್ತೆ ನೀವು ಹೋಗ್ಬೇಕು, ದಿವಾಲ್ ಹೊತ್ತು ಸುಡುಗಾಡೋದು, ಬಿಸಿ ದುಡ್ಡು ಎಲ್ಲ ಕಿತ್ತಿ ಆಗ್ತಾವ. ನೀವು ನಿಮ್ಮ ಸಂಬಂಧಪಟ್ಟಂಗೆ ಹೈಯರ್ ಆಫೀಸರ್ ಜೊತೆ ಮಾತಾಡ್ರಿ. ಏನಂತೇಳಿ ಈಗ ಜವಳಿಗೆ ಕೊಡೋದ್ರಿಂದ, ಬಾಗೇವಾಡಿ ತಾಲೂಕು ಕೊಡೋದ್ರಿಂದ ಇಲ್ಲಿ ರೈತರಿಗೆ ಕರೆಂಟಿಂದ ಅಭಾವ ಆಗ್ತದ, ಅವ್ರು ಬಂದು ಸ್ಟ್ರೈಕ್ ಮಾಡಕತ್ತಾರ, ನನ್ನ ಕಿರಿಕಿರಿ ಆಗ್ತದೆ. ಏನಿದ್ರು ಪರಿಹಾರ 2-3 ದಿನದಾಗ ಅದನ್ನ ಪರಿಹಾರ ಅವ್ರಿಗೆ ಮಾತಾಡ್ರಿ. ನಾನು AWRಗೂ ಮಾತಾಡ್ತೀನಿ. ನೀನ್ ಮಾತಾಡಿ, ನಾವು ನಿನ್ನೆ ಹೋಗಿದ್ದೆ, ನಾವು ಮಾತಾಡಿ ಅವ್ರ ಮಾತಾಡಿದ್ರೆ